ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಹಿಂದೆ ಗಲೀಜಾಗಿತ್ತು. ಅದಕ್ಕೆ ಎಲ್ರಿಗೂ ಬೆಳಗ್ಗೆನೇ ಶುಭೋದಯ ಗುರು. ಇವತ್ತೇನಪ್ಪ ಅಂದರೆ ಗಾಡಿ ಸ್ವಲ್ಪ ಹಿಂದೆ ಗಲೀಜಾಗಿತ್ತು, ಅದಕ್ಕೆ ಕ್ಲೀನ್ ಮಾಡೋಣ ಅಂತಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ. ಈ ಥರ್ಮೋಕೋಲ್ ಯಾಕೆ ಹಿಂಗೆ ಬಿದ್ದಿರುತ್ತೆ ನನಗಂತೂ ಗೊತ್ತಿಲ್ಲ. ಬೇಜಾನ್ ಥರ್ಮೋಕೋಲ್ ಬಿದ್ದಿತ್ತು, ಅದ್ರ ಯೂಸ್ ಇಲ್ಲ, ಬಟ್ ಬಿದ್ದಿತ್ತು. ಸರಿ ಆಯಿತು ಅಂತಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಅಷ್ಟರಲ್ಲಿ ಫೋನ್ ಹಾಕಿದ್ರು, ಬಾರಪ್ಪ ಲೋಡ್ಗೆ ಹಾಕು ಅಂತಬಿಟ್ಟು. ನನಗಂತೂ ಫುಲ್ಲು ಖುಷಿಯಾಗೋಯ್ತು. ಹಬ್ಬ ಕೊನೆಗೂ ಲೋಡ್ ಬಂತಲ್ಲ, ಹೆಂಗೋ ಬೇಗ ಹೋಗಿ ಬಂದ್ಬಿಡೋಣ ಅಂತೇಳ್ಬಿಟ್ಟು ಶಿಸ್ತಾಗಿ ಅಲ್ಲಿಂದ ಗಾಡಿ ಹತ್ತದವನೇ ರಿವರ್ಸ್ ಹಾಕ್ಬಿಟ್ಟು ಕ್ಲೀನಾಗಿ ಹೋಗಿ ಲೋಡಿಂಗ್ ಪಾಯಿಂಟ್ಗೆ ಹಾಕ್ಬಿಟ್ಟು ಬೆಲ್ಟ್ ಗಿಲ್ಟೆಲ್ಲ ಕ್ಲೀನಾಗಿ ರೆಡಿ ಮಾಡಿಬಿಟ್ಟು ಅಲ್ಲಿಂದ ಶಿಸ್ತಾಗಿ ಬಂದವನೇ ಬಂದು ಕುತ್ಕೊಂಡೆ. ಯಾರೂ ಇರಲಿಲ್ಲ, ಎಲ್ಲ ಲೋಡ್ಗೆ ಹೋಗಿದ್ರು. ಹಂಗಾಗಿ ನಾನು ಸ್ವಲ್ಪ ಹೊತ್ತು ನಾನೇ ಹುಚ್ಚಿನ ಥರ ಚಿಕ್ಕ ಹುಡುಗನ ಥರ ಮಸ್ತಿ ಮಾಡಿಕೊಂಡು ಕೂತಿದ್ದೆ. ಸರಿ ಆಯಿತು ಅಂತೇಳ್ಬಿಟ್ಟು ಅಷ್ಟರಲ್ಲಿ ಫೋನ್ ಹಾಕಿದ್ರು, ಬಾರಪ್ಪ ಲೋಡ್ ಆಯಿತು, ಬಿಲ್ಲು ಆಯಿತು, ತಾವೋಗು ಅಂತೇಳ್ಬಿಟ್ಟು. ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ನಾನು ಖುಷಿಯಿಂದ ಗಾಡಿ ಹತ್ಬಿಟ್ಟು ಕುತ್ಕೊಬಿಟ್ಟು ಸರಿ ಆಯಿತು ಅಂತೇಳ್ಬಿಟ್ಟು ಮುಂದಕ್ಕೆ ಬಂದು ನೋಡಿದೆ. ರಾಮಳ್ಳಿ ಗೇಟ್ ಇತ್ತೀಚೆಗೆ ಹೆಂಗಾಗ್ಬಿಟ್ಟೈತೆ ಅಂದರೆ ನೋಡೋಕ್ಕೆ ಬೇಜಾರಾಗ್ಬಿಟ್ಟೈತೆ. 2 ಕಿಲೋಮೀಟ್ರ್ ದೂರ ನಿಂತೈತೆ. ಹೆಂಗಪ್ಪ ಪಾಸ್ ಮಾಡೋ ಅಷ್ಟರಲ್ಲೇ 1 ಅವರ್ ಆಯ್ತದಲ್ಲ ಅಂತ ಯೋಚನೆ ಮಾಡ್ಕೊಂಡು ಯಾವಾಗಲೂ ಇದೇ ಗೋಳಾಗೋಯ್ತಲ್ಲ ನಂದು, ಏನು ಮಾಡೋದು ಈ ಥರ ಆಗ್ಬಿಟ್ರೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ ಆಯ್ತು, ಏನು ಮಾಡೋಂಗಿಲ್ಲ, ಮುಂದಕ್ಕೆ ಹೋಗಲೇಬೇಕು ಅಂತೇಳ್ಬಿಟ್ಟು ಅಲ್ಲಿಂದ ಶಿಸ್ತಾಗಿ ಮುಂದಕ್ಕೆ ಬಿಟ್ಟವನೇ. ಸ್ವಲ್ಪ ಹೊಟ್ಟೆ ಹಸಿತೈತೆ, ಅದಕ್ಕೆ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು ಇವತ್ತು ಬಾಕ್ಸ್ ತಂದಿರಲ್ಲ, ಹಂಗಾಗಿ ಸ್ವಲ್ಪ ಹೋಟ್ಲಲ್ಲೇ ಊಟ ಪಾಠ ಎಲ್ಲ ಮಾಡಿಕೊಂಡು ಅಲ್ಲಿಂದ ಶಿಸ್ತಾಗಿ ಬಿಟ್ಟವನೇ. ಅನ್ಲೋಡ್ ಪಾಯಿಂಟಿಗೆ ಬಂದೆ. ಅಲ್ಲಿ ನೋಡಿದ್ರೆ ಫುಲ್ಲು ಬಿಸಿಲು. ವೆಯ್ಟ್ ಮಾಡಪ್ಪ ಅಂದರು. ನನಗೂ ಕೂತು ಬೇಜಾರಾಯಿತು. ಅದಕ್ಕೆ ಸರ್ ಸ್ವಲ್ಪ ನೆಳಿಗೆ ಹಾಕೊಳ್ಳೋ ಅಂತೇಳ್ಬಿಟ್ಟು ಬಂದೆ ಗುರು. ವ್ಯೂ ಮಾತ್ರ ಮಸ್ತಾಗಿತ್ತು, ಒಳ್ಳೆ ಸ್ವರ್ಗಕ್ಕೆ ಬಂದಂಗಿತ್ತು. ಒಂದೊಂದು ವಿಲ್ಲನು ಅದ್ಭುತವಾಗಿತ್ತು. ಸರಿ ಆಯಿತು, ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಇನ್ನೂ ಅನ್ಲೋಡ್ ಮಾಡ್ಕೊಳ್ಳಿಲ್ಲ. ಸರಿ ಆಯಿತು ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಲಿಕೊಳ್ಳೋಣ ಅಂತೇಳ್ಬಿಟ್ಟು ಶಿಸ್ತಾಗಿ ಮಲಿಕೊಂಡೆ. ಸರಿ ಆಯಿತು, ನೈಟ್ ಕರೆದ್ಬಿಟ್ಟು ಅಲ್ಲಿಗೆ ಅನ್ಲೋಡಿಂಗ್ ಪಾಯಿಂಟಿಗೆ ಹಾಕ್ಸ್ಬಿಟ್ಟು ಅನ್ಲೋಡ್ ಮಾಡಿಕೊಂಡ್ರು. ಅಲ್ಲಿಂದ ಸೀದಾ ಬಿಟ್ಟವನೇ ಮನೆ ಕಡೆಗೆ ಬಂದೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ,